ಇವತ್ತು ಮನೆಯಲ್ಲಿ ಸುಲಭವಾಗಿ ನ್ಯಾಚುರಲ್ ಹರ್ಬಲ್ ಹೇರ್ ಶಾಂಪೂ ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ ವೀಕ್ಷಕರೇ, ನಾನು ರಶ್ಮಿ ಕಿಚನ್ ಟಿವಿಗೆ ಸ್ವಾಗತ. ಹರ್ಬಲ್ ಹೇರ್ ಶಾಂಪೂ ಮಾಡಲಿಕ್ಕೆ ಮೊದಲಿಗೆ 15 ಗ್ರಾಮ್ನಷ್ಟು ಮೆಂತೆ, 15 ಗ್ರಾಮ್ನಷ್ಟು ಭೃಂಗರಾಜ್, 50 ಗ್ರಾಮ್ನಷ್ಟು ರೀಟಾ, 50 ಗ್ರಾಮ್ನಷ್ಟು ಶಿಕಾಕಾಯಿ, ಹಾಗೆ 50 ಗ್ರಾಮ್ನಷ್ಟು ಆಮ್ಲನ ತಗೊಂಡಿದ್ದೀನಿ. ಇದೆಲ್ಲನೂ ಒಂದ್ಸಲ ನೀರಲ್ಲಿ ಚೆನ್ನಾಗಿ ತೊಳಿಬೇಕು, ಯಾಕಂದ್ರೆ ಇದರಲ್ಲಿ ಕಸ ಎಲ್ಲ ಇರುತ್ತೆ, ಅದೆಲ್ಲ ಹೊರಟೋಗ್ಲಿ ಅಂತ. ಒಂದ್ಸಲ ನೀರಲ್ಲಿ ತೊಳೆದ್ಬಿಟ್ಟು ಮತ್ತೆ ಫ್ರೆಶ್ ನೀರನ್ನು ಹಾಕಿ ರಾತ್ರಿ ಇಡೀ ನೆನೆ ಇಡಬೇಕು. ಬೆಳಿಗ್ಗೆ ಶಾಂಪೂ ಮಾಡೋದಿದ್ರೆ, ರಾತ್ರಿ ಶಾಂಪೂ ಮಾಡೋದಿದ್ರೆ ಬೆಳಿಗ್ಗೆ ನೆನೆ ಹಾಕಿದ್ರೆ ಸಾಕಾಗುತ್ತೆ. ಎಲ್ಲ ಪದಾರ್ಥಗಳನ್ನ 8 ಗಂಟೆಗಳ ಕಾಲ ನೆನೆ ಹಾಕಬೇಕು. ಮರುದಿನ ಅರ್ಧ ಕಪ್ನಷ್ಟು ನೆನೆಸಿರ್ತಕ್ಕಂಥ ಅಕ್ಕಿ ನೀರು ಬೇಕಾಗತ್ತೆ. ರಾತ್ರಿ ಅನ್ನ ಮಾಡಿದ್ರೆ ಅಕ್ಕಿನ ತೊಳೆದ್ಬಿಟ್ಟು ನೆನೆ ಹಾಕ್ತೀವಲ್ಲ ಅಕ್ಕಿ, ಅದರ ಅರ್ಧ ಕಪ್ ನೀರಷ್ಟನ್ನ ತೆಗೆದಿಟ್ಕೊಳ್ಬಹುದು. 15 ಗ್ರಾಮ್ನಷ್ಟು ರೋಸ್ಮೆರಿ, 30 ಗ್ರಾಮ್ನಷ್ಟು ಅಗಸೆ ಬೀಜ ಅಥವಾ ಫ್ಲಾಕ್ ಸೀಡ್ಸ್, ಒಂದು ಅಲೋವೆರಾ ಸ್ಟೆಮ್ ಅನ್ನ ತಗೊಂಡಿದ್ದೀನಿ. ಇವಾಗ ನೆನೆ ಹಾಕಿರ್ತಕ್ಕಂಥ ಎಲ್ಲಾ ಪದಾರ್ಥಗಳನ್ನ ನೀರಿನ ಒಟ್ಟಿಗೆ ಹಾಕಬೇಕು, ನೀರನ್ನ ಎಸೆಯೋ ಹಾಗಿಲ್ಲ. ಎಲ್ಲ ಪದಾರ್ಥಗಳನ್ನ ನೀರಲ್ಲಿ ತೊಳೆದ್ಬಿಟ್ಟು ನೆನೆ ಹಾಕಿದ್ವಿ, ಹಾಗಾಗಿ ನೀರಿನೊಟ್ಟಿಗೆ ಹಾಕೋದ್ರಿಂದ ಏನು ಸಮಸ್ಯೆ ಆಗೋದಿಲ್ಲ. ಅದರಲ್ಲಿ ಎಲ್ಲ ಅಂಶ ಬಿಟ್ಕೊಂಡಿರುತ್ತೆ, ಹಾಗಾಗಿ ನೀರನ್ನು ಎಸೆಯೋದಕ್ಕೆ ಹೋಗಬಾರ್ದು. ಅಗಸೆ ಬೀಜನ ನೆನೆಸೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಹಾಕ್ಕೊಳ್ಬೋದು. ರೋಸ್ಮೆರಿನೂ ಕೂಡ ನೆನೆಸಿದ್ರೆ ನೆನೆಸ್ಕೊಳ್ಬೋದು, ಇಲ್ಲಾಂದರೆ ಡೈರೆಕ್ಟಾಗಿನೂ ಕೂಡ ಹಾಕ್ಕೊಳ್ಬೋದು. ಅಕ್ಕಿ ನೀರು ಹಾಗೆ ಅಲೋವೆರಾ ಸ್ಟೆಮ್ಮನ್ನು ಸೈಡಿಗಿರೋ ಮುಳ್ಳನ್ನು ತೆಗೆದ್ಬಿಟ್ಟು ಸಣ್ಣ ಸಣ್ಣ ಪೀಸಸ್ಗಳಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅಲೋವೆರಾನ ಕಟ್ ಮಾಡಿ ತಂದಾಗ ಅರಿಶಿಣ ರಸ ಬರುತ್ತೆ, ಅದನ್ನು ಒಂದು ಗ್ಲಾಸಲ್ಲಿ ನೀರನ್ನು ಹಾಕಿ ಒಂದು 10 ನಿಮಿಷ ಹಾಗೆ ಬಿಡಬೇಕು. ಆ ನಂತರ ಅಲೋವೆರಾನ ಯೂಸ್ ಮಾಡ್ಕೊಳ್ಬೋದು. ಆ ನೀರನ್ನು ಹಾಗೆ ಚೆಲ್ಲಬೇಕು, ಅದನ್ನೇ ಯೂಸ್ ಮಾಡೋದಕ್ಕೆ ಹೋಗಬಾರ್ದು. ಇವಾಗ ಇದಕ್ಕೆ 1 ಲೀಟರ್ನಷ್ಟು ನೀರನ್ನು ಹಾಕಿದ್ದೀನಿ. ಹೈ ಫ್ಲೇಮಲ್ಲಿ ಈ ಎಲ್ಲ ಹರ್ಬ್ಸನ್ನು ಕುದಿಸ್ಬೇಕು, ಗಟ್ಟಿಯಾಗಿ ಬರೋವರೆಗೂ ಕುದಿಸ್ಬೇಕಾಗತ್ತೆ ಇದನ್ನು. ಆಗಾಗ ಸ್ಪೂನಿಂದ ಮಿಕ್ಸ್ ಮಾಡ್ತಾ ಇರಬೇಕು, ಯಾಕಂದರೆ ಕೆಲವೊಂದ್ಸಲ ಕೆಳಗಡೆ ಸೀದ್ ಹೋಗೋ ಚಾನ್ಸಸ್ ಇರುತ್ತೆ. ಇದೆಲ್ಲ ಲಿಕ್ವಿಡ್ ಗಟ್ಟಿ ಆಗ್ತಾ ಬಂದಾಗ ಇದನ್ನು 20 ನಿಮಿಷ ಕುದಿಸಿದ್ರೆ ಸಾಕಾಗತ್ತೆ. ಯಾವುದೇ ಕಾರಣಕ್ಕೂ ಸ್ಟೀಲ್ ಪಾತ್ರೆಯಲ್ಲಿ ಇದನ್ನು ಕುದಿಸ್ಬೇಕು, ಬೇರೆ ಯಾವುದೇ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಕುದಿಸೋದಕ್ಕೆ ಹೋಗಬಾರ್ದು. ಎಲ್ಲ ಹರ್ಬ್ಸನ್ನು ಚೆನ್ನಾಗಿ ಕುದಿಸಿದ ನಂತರ ಒಂದು ಸ್ವಲ್ಪ ಸಾಫ್ಟ್ ಆದಮೇಲೆ ಮ್ಯಾಶ್ ಮಾಡ್ಬೇಕು ಇದನ್ನು. ಈ ಲಿಕ್ವಿಡ್ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಮ್ಯಾಶ್ ಮಾಡೋದ್ರಿಂದ. ಎಲ್ಲ ಹರ್ಬ್ಸನ್ನು ಒಂದು 20 ನಿಮಿಷ ಚೆನ್ನಾಗಿ ಕುದಿಸಿದ ನಂತರ ಲಿಕ್ವಿಡ್ ಚೆನ್ನಾಗಿ ಗಟ್ಟಿಯಾಗಿ ಬಂದಿದೆ. ಒಂದು ಸ್ವಲ್ಪ ಲಿಕ್ವಿಡನ್ನು ಕೈಯಲ್ಲಿ ಈ ಥರ ಬೆರಳಲ್ಲಿ ನೋಡಿದರೆ ಒಂದು ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ ಥರ ಬರಬೇಕು. ಒಂದು ಸ್ಟ್ರೆಚ್ ಬಂದರೆ ಲಿಕ್ವಿಡ್ ಚೆನ್ನಾಗಿ ಗಟ್ಟಿಯಾಗಿ ಬಂದಿದೆ ಅಂತ ಅರ್ಥ. ಸ್ಟವನ್ನು ಆಫ್ ಮಾಡಿಬಿಟ್ಟು ಬಿಸಿ ಇರೋದನ್ನೇ ತಕ್ಷಣಕ್ಕೆ ಇದನ್ನು ಜರಡಿ ಮಾಡ್ಕೊಳ್ಬೇಕು, ಅಂದರೆ ಶೋಧಿಸ್ಕೊಳ್ಬೇಕಾಗತ್ತೆ. ಅಗಸೆ ಬೀಜ ಹಾಕಿರೋದ್ರಿಂದ ಲಿಕ್ವಿಡ್ ಬೇಗನೆ ಗಟ್ಟಿಯಾಗಿ ಬಿಡುತ್ತೆ, ಅದಕ್ಕೆ ಒಂದು ಜರಡಿಗೆ ಈ ಎಲ್ಲ ಕುದಿಸಿರ್ತಕ್ಕಂಥ ಹರ್ಬ್ಸನ್ನು ಹಾಕ್ಕೊಂಡ್ಬಿಟ್ಟು ಶೋಧಿಸ್ಕೊಳ್ಬೇಕು. ಶೋಧಿಸಿರ್ತಕ್ಕಂಥ ಈ ಎಲ್ಲ ಹರ್ಬ್ಸ್ ವೇಸ್ಟ್ ಏನಿರುತ್ತೆ ಅದನ್ನು ಹಾಗೆ ಎಸೆಯೋದಕ್ಕೆ ಹೋಗಬಾರ್ದು. ಮತ್ತೆ ಅದೇ ಪಾತ್ರೆ ಹಾಕಿಬಿಟ್ಟು ಸ್ಪೂನಿಂದ ಒಂದು ಸ್ವಲ್ಪ ಮ್ಯಾಶ್ ಮಾಡಿ ಇದಕ್ಕೆ ಮತ್ತೆ ಅರ್ಧ ಲೀಟರ್ನಷ್ಟು ನೀರನ್ನು ಹಾಕಿ ಸ್ವಲ್ಪ ತಣ್ಣಗಾಗೋವರೆಗೂ ಬಿಡಬೇಕು. ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಕೈಯಿಂದನಾದರೂ ಮ್ಯಾಶ್ ಮಾಡ್ಬೋದು, ಇಲ್ಲಾಂದರೆ ಹ್ಯಾಂಡ್ ಬ್ಲೆಂಡರ್ ಕೂಡ ಬಳಸ್ಕೊಳ್ಬೋದು.
ರೀಟಾ ಸೀಡ್ಸ್ ಇರೋದ್ರಿಂದ ಸ್ವಲ್ಪ ಮ್ಯಾಶ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ರೀಟಾ ಸೀಡ್ಸ್ನೆಲ್ಲ ತೆಗೆದುಬಿಟ್ಟು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು. ಈ ರೀತಿ ಮ್ಯಾಶ್ ಮಾಡೋದ್ರಿಂದ ನೊರೆ ಸ್ವಲ್ಪ ಜಾಸ್ತಿ ಸಿಗುತ್ತೆ, ಹಾಗೆ ಹರ್ಬಲ್ ಲಿಕ್ವಿಡ್ ಕೂಡ ತುಂಬಾನೇ ಗಟ್ಟಿಯಾಗಿ ಸಿಗುತ್ತೆ. ಈ ರೀತಿ ಮ್ಯಾಶ್ ಮಾಡೋದ್ರಿಂದ ಹರ್ಬ್ಸ್ನಲ್ಲಿ ಇರ್ತಕ್ಕಂಥ ಎಲ್ಲ ಅಂಶನ ಕಂಪ್ಲೀಟ್ ಆಗಿ ಬಳಸ್ದಾಗತ್ತೆ. ಇವಾಗ ಶೋಧಿಸಿರ್ತಕ್ಕಂಥ ಈ ಹರ್ಬಲ್ ಲಿಕ್ವಿಡ್ ಅನ್ನ ಕೂಡ ಸೇರಿಸ್ತಾ ಇದ್ದೀನಿ. ಒಟ್ಟಿಗೆ ಮತ್ತೊಂದ್ಸಲ ಶೋಧಿಸ್ಕೊಳ್ಬಹುದು. ಇವಾಗ ಇದನ್ನ ಜರಡಿಯಲ್ಲಿ ಶೋಧಿಸೋದಕ್ಕಾಗೋದಿಲ್ಲ, ಅದಕ್ಕೆ ಕ್ಲೀನ್ ಇರ್ತಕ್ಕಂಥ ಒಂದು ಕಾಟನ್ ಬಟ್ಟೆಯಲ್ಲಿ ಎಲ್ಲ ಈ ಹರ್ಬಲ್ ಲಿಕ್ವಿಡ್ ಅನ್ನ ಹಾಕ್ಬಿಟ್ಟು ವೇಸ್ಟ್ ಅನ್ನ ಸಪರೇಟ್ ಆಗಿ ತೆಗಿಬೇಕು. ರೀಟಾ ಬಳಸಿರೋದ್ರಿಂದ ಸಾಮಾನ್ಯವಾಗಿ ನೊರೆ ಸ್ವಲ್ಪ ಜಾಸ್ತಿನೇ ಬರುತ್ತೆ ನ್ಯಾಚುರಲ್ ಆಗಿ. ಇವಾಗ ನಾನು ಇನ್ನೂ ಇದಕ್ಕೆ ಯಾವುದೇ ಶಾಂಪೂ ಬೇಸನ್ನು ಕೂಡ ಮಿಕ್ಸ್ ಮಾಡಿಲ್ಲ, ಆದರೂ ನ್ಯಾಚುರಲ್ ಹರ್ಬಲ್ ಲಿಕ್ವಿಡ್ ಎಷ್ಟು ಗಟ್ಟಿಯಾಗಿ ಹಾಗೆ ಎಷ್ಟು ನೊರೆಯಾಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು. ಈ ಹರ್ಬಲ್ ಲಿಕ್ವಿಡ್ ಏನಿಲ್ಲ ಅಂದರೂ ಒಂದು ಅರ್ಧ ಲೀಟರ್ ಇಲ್ಲ ಅಂದರೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ 600 ml ಆದರೂ ಇರ್ಬೋದು. ಇದಕ್ಕೆ 10 ವಿಟಮಿನ್ ಇ ಟ್ಯಾಬ್ಲೆಟನ್ನು ಹಾಕ್ತಾ ಇದ್ದೀನಿ. ಮೇಲ್ಗಡೆ ಕವರನ್ನು ತೆಗೆದುಬಿಟ್ಟು ಒಳಗಡೆ ಇರ್ತಕ್ಕಂಥ ಆಯಿಲಿ ಲಿಕ್ವಿಡನ್ನು ಮಾತ್ರ ಹಾಕಬೇಕು. ಈ ಹರ್ಬಲ್ ಲಿಕ್ವಿಡ್ ಇಂದ ತಲೆ ಸ್ನಾನ ಮಾಡಿದರೆ ಆಯಿಲಿ ಟೆಕ್ಸ್ಚರ್ ಹೋಗೋದಿಲ್ಲ, ಹಾಗೆ ಉಳಿದಿರುತ್ತೆ. ಅದಕ್ಕೆ ಶಾಂಪೂ ಬೇಸನ್ನು ಮಿಕ್ಸ್ ಮಾಡಬೇಕಾಗತ್ತೆ. ಆನ್ಲೈನಲ್ಲಿ ಸಿಗುತ್ತೆ, ಇದು ಒಂದು 750 ಗ್ರಾಮ್ ಇದೆ ಇದು ಈ ಕ್ವಾಂಟಿಟಿ ಬಳಸಿರೋದ್ರಲ್ಲಿ. ಆದರೆ ನಾನಿಲ್ಲಿ ಅರ್ಧ ಕ್ವಾಂಟಿಟಿ ಮಾತ್ರ ಹಾಕೊಳ್ತಾ ಇದ್ದೀನಿ, ಯಾಕಂದರೆ ಒಂದು 500 ಇಲ್ಲ 600 ml ಹರ್ಬಲ್ ಬೇಸ್ ಇದೆ ನಂದು. ಅದಕ್ಕೆ ಶಾಂಪೂ ಬೇಸ್ ಕೂಡ ಅದಕ್ಕಿಂತ ಸ್ವಲ್ಪ ಕಡಿಮೆ ಇಲ್ಲ ಅಂದರೆ ಅದರ ಸಮ ಹಾಕ್ಕೊಂಡ್ರೆ ಸಾಕಾಗತ್ತೆ. ಈ ಶಾಂಪೂ ಬೇಸ್ ಬಳಸೋದ್ರಿಂದ ಶಾಂಪೂಗೆ ಒಂದು ಪರ್ಲಿ ಟೆಕ್ಸ್ಚರ್ ಸಿಗುತ್ತೆ, ಹಾಗೆ ಮಾರ್ಕೆಟಲ್ಲಿ ಸಿಗುವಂತಹ ಶಾಂಪೂನೇ ಮನೆಯಲ್ಲಿ ರೆಡಿ ಮಾಡ್ಕೊಳ್ಬೋದು. ತಲೆ ಸ್ನಾನ ಮಾಡಿದ ನಂತರನೂ ಕೂಡ ಕೂದಲು ಆಯಿಲಿ ಅಂತ ಅನಿಸೋದಿಲ್ಲ ಶಾಂಪೂ ಬೇಸ್ ಬಳಸೋದ್ರಿಂದ. ಶಾಂಪೂ ಬೇಸನ್ನು ಒಟ್ಟಿಗೆ ಒಂದೇ ಸಲಕ್ಕೆ ಹಾಕೋ ಹಾಗಿಲ್ಲ, ಸ್ವಲ್ಪ ಸ್ವಲ್ಪ ಶಾಂಪೂ ಬೇಸನ್ನು ಹಾಕ್ತಾ ಹಾಗೆ ಇನ್ನೊಂದು ಕೈಯಿಂದ ಮಿಕ್ಸ್ ಮಾಡ್ತಾ ಇರಬೇಕು. ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಆಗಲಿಲ್ಲ ಅಂದರೆ ಹ್ಯಾಂಡ್ ಬ್ಲೆಂಡರ್ ಕೂಡ ಬಳಸ್ಕೊಳ್ಬೋದು. ಶಾಂಪೂ ಸ್ವಲ್ಪ ಫ್ರೆಗ್ರೆನ್ಸ್ ಬೇಕು ಅಂದರೆ ಹೊರಗಡೆ ಮಾರ್ಕೆಟಲ್ಲಿ ಆರ್ಟಿಫಿಷಿಯಲ್ ಫ್ರೆಗ್ರೆನ್ಸ್ ಆಯಿಲ್ ಕೂಡ ಸಿಗುತ್ತೆ, ಒಂದು 10 ಡ್ರಾಪ್ಸ್ನಷ್ಟು ಹಾಕ್ಕೊಳ್ಬೋದು. ಈ ಶಾಂಪೂನ ಬೆಳಿಗ್ಗೆ ರೆಡಿ ಮಾಡಿದರೆ ರಾತ್ರಿವರೆಗೂ ಮೇಲ್ಗಡೆ ಒಂದು ಮುಚ್ಚಳನ ಮುಚ್ಚಿ ಹಾಗೆ ಇಟ್ಬಿಟ್ಟು ಆನಂತರ ಒಂದು 8 ಕಂಟೈನರ್ನಲ್ಲಿ ಹಾಕಿಡಬೇಕು. ಇಲ್ಲಿ ನಾನು ಬಳಸಿರೋ ಪ್ರಮಾಣದಲ್ಲಿ ಸುಮಾರು 1 ಲೀಟರ್ನಷ್ಟು ಶಾಂಪೂ ರೆಡಿಯಾಗಿದೆ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್, ಶೇರ್, ಕಾಮೆಂಟ್ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.